ಸ್ನೇಹಿತರೆ ಕೈ ಎಲ್ಲ ನಡೀತಾ ಇದೆ ಸ್ನೇಹಿತರೆ. ಜಸ್ಟ್ ಮಿಸ್ಸು. 80 ಸ್ಪೀಡಲ್ಲಿದ್ದೆ, 60-70 ಸ್ಪೀಡಲ್ಲಿ ನೋಡಿ ಟೈರ್ ಪಂಚರ್ ಆಯ್ತು ಒಂದೇ ಇಟ್ಟಿದೆ. ಏನು ಬ್ರೋ ಇದು? ಇಲ್ಲ ಬ್ರೋ, ಒಂದೇ ಸತಿ ಫ್ಲಾಟ್ ಆಯ್ತು ಬ್ರೋ. ಅದು ಒನ್ ಶಾಟ್ ಫ್ಲಾಟ್ ಆಯ್ತು. ಕೈ ಕಾಲೆಲ್ಲ ನಡುಕ್ತಾ ಇದೆ ಗುರು. ಓದೆ ಬಿದ್ದೆ ಅಂತ ಅನ್ಕೊಂಡೆ ಗುರು ನಾನು. ದೇವ್ರ ಸದ್ಯ ಅಲ್ಲ, ಅದು ಹೆಂಗೆ ಕಂಟ್ರೋಲ್ ಮಾಡೋದ ಗೊತ್ತಿಲ್ಲ. ಶಟ್ ಬ್ರೋ, ಸೀರಿಯಸ್ಲಿ ಹೇಳ್ತೀನಿ ಕೇಳು, ಪುನರ್ಜನ್ಮ ಫುಲ್ ಹೀಟ್ ಆಗಿದೆ ನೋಡಿ ಬ್ರೋ ಟೈರು. ಇದು ಪಂಚರ್ ಶಾಪ್ ಎಲ್ಲಿ ಇದೆ? ಇದೆಯಾ ಅಣ್ಣ ಇಲ್ಲೆಲ್ಲ ಬ್ರೋ? ಎಲ್ಲಿ? ಓಕೆ ಬನ್ನಿ ಅಂದ್ರೆ ಇಲ್ಲೇ ಇದೆಯಾ ಬ್ರೋ? ಪುನರ್ಜನ್ಮ ಬ್ರೋ, ಹೇಳಿ ಬ್ರೋ. ಎಷ್ಟು ದೂರ ಇದೆ ಅಂತ ಹೇಳ್ಬಿಡೋಣ. ಎಷ್ಟು ದೂರ ಇದೆ? ರಾಮನಗರ ಕನಕಪುರ ರೋಡ್. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್. ನಿಮ್ಮ ಅಂಗಡಿ ಮುಂದ್ಗಡೆ ಇವತ್ತು ನಾನು ಸ್ಪಾಟ್ ಆಗ್ಬಿಡ್ತಿದ್ದೆ. 80 ಸ್ಪೀಡಲ್ಲಿ ಬರ್ತಾ ಇದೀನಿ, 60-70 ಸ್ಪೀಡಲ್ಲಿ. ಮುಂದ್ಗಡೆ ಟೈರ್ ಒಂದೇ ಏಟಿಗೆ ಪಂಚರ್ ಆಗೋಯ್ತು. ಹ್ಯಾಂಡಲ್ ಬಾರ್ ಕಂಟ್ರೋಲಿಗೆ ಸಿಗ್ಲಿಲ್ಲ. ಒಂದೇ ಸೆಕೆಂಡ್ ನಾನು ಇಲ್ಲಿ ನೋಡಿ, ಇಲ್ಲಿ ಕೈ ಕಾಲು ಹೆಂಗ್ ನಡುಕ್ತದೆ ನೋಡಿ. ಇಲ್ಲಿ ನಿಜವಾಗ್ಲೂ ಸ್ವಾಮಿ ಅಪ್ಪ. ಅಣ್ಣ ಇಲ್ಲ ಅಣ್ಣ, 70ರಲ್ಲಿ ಹೋಗ್ತಾ ಇದೀನಿ ನಾನು ನಿಧಾನಕ್ಕೆ. ಇಲ್ಲಿ ಏರ್ ಸಿಗುತ್ತಾ? ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಏರ್ ಸಿಗುತ್ತೆ. ಒಂದ್ಸಾರಿ ಏರ್ ಚೆಕ್ ನೋಡೋಣ. ಥ್ಯಾಂಕ್ಸ್ ಅಣ್ಣ, ಬರ್ತೀನಣ್ಣ. ಇಲ್ಲೇ ಪಕ್ಕದಲ್ಲಿ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇತ್ತು. ಇವಾಗ ನೋಡೋಣ, ಏರ್ ಹಾಕ್ಸ್ತಾ ಇದೀವಿ. ಜಸ್ಟ್ ಮಿಸ್ ಸ್ನೇಹಿತರೆ, ಸೀರಿಯಸ್ಲಿ ಗೊತ್ತಿಲ್ಲ ಸರ್. ಜೀವಂತವಾಗಿ ಉಳಿದಿರೋದು ಹೆಚ್ಚು. 80 ಸ್ಪೀಡಲ್ಲಿ ಬರ್ತಾ ಇದ್ವಿ, ಸಡನ್ ಆಗಿ ಸರ್ ಲೆಫ್ಟ್ ಟು ರೈಟ್ ಹೋಗ್ತೀವಿ ಸರ್. ಅದೇ ಸ್ವಲ್ಪ ಏರಾದ್ರೂ ಅಕಸ್ಮಾತ್ ಇದ್ರೆ ಹಾಂ 30 ಹಾಕೋಣ, ಹಾಕಿ ಅಷ್ಟೇ ಹಾಕಿ. ಹಾಂ ರೀ, ಇರಲಿ. ಇಲ್ಲ ಟ್ಯೂಬ್ ಅಣ್ಣ, ಅದಕ್ಕೇನೆ. ಅಲ್ಲಿ ಲಾಸ್ಟ್ ಬಟನ್ ಹತ್ತಿ ಫ್ಲಾಟ್ ಟೈರ್. ಓಕೆ ಕೊಡ್ಬೇಕಾ? ನೀನು ಓಡಿಸೋ ಮಗ, ನಿನ್ನ ವೆಯ್ಟ್ ಕರೆಕ್ಟಾಗಿರುತ್ತೆ. ಆಗತ್ತಾ ನೋಡಿ ಫಸ್ಟ್ ನೀನು, ಆದರೆ ಮಾತ್ರ ಓಕೆ, ಇಲ್ಲಾಂದ್ರೆ ನಾನು ಹೊಡಿತೀನಿ ಬ್ರೋ. ಥ್ಯಾಂಕ್ ಯು ಬ್ರೋ. ಅದೇ ಅಣ್ಣ, ಇಲ್ಲೇ ಎಸ್ಕೊಂಡು ತೊಳ್ರಿ. ಲೈಟ್ ಆನ್ ಮಾಡ್ಕೋ. ಹಾಂ, ಡ್ರೈವರ್ ಮೇಲೆ ಹೋಗ್ಬೇಡಿ, ಕೆಳಗಡೆನಾ? ಸರಿ ಅಣ್ಣ. ಹಾಂ ಸರಿ ಮಗ, ಓಕೆ. ಅಲ್ಲಿ ತೋರಿಸ್ತಾರಂತೆ ನೋಡು ಮಗ. ಆದಷ್ಟು ಹಿಂದ್ಗಡೆ ಕುತ್ಕೋ, ಹಿಂದ್ಗಡೆಗೆ. ಶೆಟ್ ಸ್ನೇಹಿತರೆ, ಹಿಂದ್ಗಡೆ ಕುತ್ಕೋ. ಆದಷ್ಟು ಆಗತ್ತಾ ನೋಡು. ಆಗಲ್ವಾ? ಹಾಂ, ಹಿಂದೆ ಫುಲ್ ಹಿಂದೆ. ನಿಧಾನಕ್ಕೆ ಹೋದ್ರೆ ಆಗತ್ತೆ ನೋಡು. 69 ವ್ಯಾಂಡರ್ಲಸ್ಟ್ RIP ಹಾಕುವಂಥ ಸಮಯ ಬಂದಿತ್ತು, ಬಟ್ ಜಸ್ಟ್ ಮಿಸ್ ಆಗಿದ್ದೀನಿ. ಸೀರಿಯಸ್ಲಿ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ಗಾಡಿ ಪಂಚರ್ ಆಗಿದೆ. ಏನು ಎತ್ತ ಅಂತ ಅನ್ನೋದನ್ನು ಡೀಟೇಲಾಗಿ ಮನೆಗೆ ಹೋಗ್ಬಿಟ್ಟು ವೀಡಿಯೋ ಮಾಡಿ ತಿಳಿಸ್ತೀನಿ. ಸ್ಟೇ ಟ್ಯೂನ್ಡ್. ಹೆಂಗಿತ್ತು ಬ್ರೋ ಎಕ್ಸ್ಪೀರಿಯನ್ಸು? ಯಪ್ಪ ಲಾಸ್ಟ್ ಇವಾಗ ಖರಾಬ್ ಎಕ್ಸ್ಪೀರಿಯನ್ಸು. ಲೈಫಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ದಿಲ್ಲಲ್ಲ. ಅದೃಷ್ಟ ಮಾಡಿದ್ದೀವಿ ಇದ್ರೂ. ಬನ್ನಿ ಬ್ರೋ, ನನಗೆ ಬಸ್ ಸ್ಟಾಪ್ ತನಕ ಬಿಡಿ ಬ್ರೋ, ಬಸ್ಸಲ್ಲಿ ಹೋಗ್ತೀನಿ ನಾನು. ಅಮ್ಮ ತಾಯಿ, ಒಂದು ನಿಮಿಷ. ಓ ಸಾರಿ ಬ್ರೋ. ಓಕೆ, ಥ್ಯಾಂಕ್ ಯು ಬ್ರೋ. ಸವಿ ನೆನಪು. ಖಂಡಿತ ಬ್ರೋ. ಬಾಯ್ ಬ್ರೋ, ಸಿ ಯು, ಬಾಯ್. ಥ್ಯಾಂಕ್ ಯು ಬ್ರೋ. ಪಾಪ ಅವ್ರು ಆವಾಗಲೇ ಓಡಬೇಕಾಗಿತ್ತು, ಬಟ್ ಅವ್ರ ಫ್ರೆಂಡ್ ಊರಿಂದ ಬಂದಿದ್ರು ಅಂತ. ಇವಾಗ ನಾನಿದ್ದೀನಿ ಕನಕಪುರ ಬಸ್ ಸ್ಟಾಪು. ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಬೇರೆ ಯಾರಿಗೂ ತೊಂದರೆ ಕೊಡೋದು ಇಷ್ಟ ಇಲ್ಲ, ಇವರಿಗೆ ತೊಂದರೆ ಕೊಟ್ಬಿಟ್ಟೆ ನಾನು. ಸೊ ಅದರ ಬಸ್ ಬಂದರೆ ಇವಾಗ ಹತ್ಕೊಂಡು ಹೋಗ್ತಾ ಇರೋದಷ್ಟೇ. ವೆಯ್ಟ್ ಮಾಡಿ ನೋಡೋಣ ನಮ್ಮ ಜರ್ನಿ ಹೇಗಿದೆ ಅಂತ.
ಟೈಮ್ ಆಲ್ಮೋಸ್ಟ್ ಆಲ್ 9 ಗಂಟೆ ಆಗಿತ್ತು. ಸಿಕ್ಕಾಬಟ್ಟೆ ರಶ್ ಇತ್ತು ಬಸ್ಸು. ಇದು ಬಿಟ್ಟರೆ ನೆಕ್ಸ್ಟ್ ಒಂದು ಲಾಸ್ಟ್ ಬಸ್ ಅಂತೆ ಬೆಂಗಳೂರಿಗೆ. ನನಗಂತೂ ತಲೆನೇ ಕೆಟ್ಟೋಯ್ತು ಗುರು, ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಒಂದು ಕಡೆಯಿಂದ ಗಾಡಿ ಬೇರೆ ಡ್ಯಾಮೇಜು. ನೋಡಿದೆ, ಹುಡುಕ್ದೆ ಇನ್ಯಾವ್ದಾರ ಬಸ್ ಬರುತ್ತಂತ. ಅಂತೂ ಇಂತೂ ಫೈನಲಿ ಬಸ್ ಸಿಕ್ತು. ಪೇಮೆಂಟು ಕ್ಯಾಶ್ ಇಲ್ಲ, ಹಂಗೋ ಹಿಂಗೋ ಪೇಮೆಂಟು ಫೋನ್ಪೇಲ್ಲೇ ಮಾಡಬೇಕು ಅಂತಂದರು. ಫೋನ್ಪೇನು ಡೌನ್ಲೋಡ್ ಮಾಡಿಕೊಂಡು ಪೇಮೆಂಟ್ ಮಾಡಿದ್ದಾಯಿತು. 65 ರೂಪಾಯಿಗೆ ಸೀದಾ ಕೋನನಕುಂಟೆ ಕ್ರಾಸ್ ತನಕ ಈಸಿಯಾಗಿ ಜರ್ನಿ ಮಾಡಿದೆ. ಬಟ್ ಒಂಥರ ಡಿಫ್ರೆಂಟಾಗಿತ್ತು ಜರ್ನಿ. ಹೆಲ್ಮೆಟ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡೆ, ಬ್ಯಾಗು ಕೂಡ ಸಪ್ರೇಟಾಗಿ ಎತ್ತಿಟ್ಕೊಂಡೆ. ಸೊ KSRTCಯಲ್ಲಿ ಜರ್ನಿ ಎವರ್ಗ್ರೀನು. ಅದಾದ ನಂತರ ಇನ್ನೇನು 10 ಗಂಟೆ ಆಯಿತು ಆಲ್ಮೋಸ್ಟ್ ಅಲ್ಲೂ. ಕೋನನಕುಂಟೆ ಕ್ರಾಸ್ ಹತ್ತತ್ರ ಬಂದಿದ್ದ ತಕ್ಷಣ ಏನು ಮಾಡಿದೆ ಅಂತಂದರೆ, ಅಲ್ಲಿಂದ ನಾನು ನಮ್ಮ ಹುಡುಗಂಗೆ ಫೋನ್ ಮಾಡಿದೆ. ನಮ್ಮ ಹುಡುಗ ಬಂದ ನನ್ನನ್ನು ಪಿಕ್ ಮಾಡಲಿಕ್ಕೆ. ಇದೇ ಕಾಣಿಸ್ತಿದೆಯಲ್ಲ ಫೋರಮ್ ಮಾಲು. ಸೊ ಅಲ್ಲಿಂದ ನಾನು ನನ್ನ ಜರ್ನಿನ ಸೀದಾ ಮನೆ ತನಕ ಅವನ ಜೊತೆಗೆ ಹೋದೆ. ಲಿಟ್ರಲಿ ಸಿಗ್ನಲ್ ಹತ್ರ ಗಾಡಿ ನಿಲ್ಲಿಸ್ತು. ಥ್ಯಾಂಕ್ ಯು ಸೋ ಮಚ್ KSRTC ಬಸ್ ಡ್ರೈವರ್ ಅಣ್ಣಂಗೆ. ಇಲ್ಲಾಂದರೆ ಇನ್ನೂ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾದಂಥ ಪರಿಸ್ಥಿತಿ ಇತ್ತು. ರಿಕ್ವೆಸ್ಟ್ ಮಾಡಿದ್ದಕ್ಕೆ ಇಲ್ಲಿ ಬಿಟ್ಟರು. ಥ್ಯಾಂಕ್ ಯು. ಸೊ ಇನ್ನೇನು ಕೆಲವೇ ಹೊತ್ತರಲ್ಲಿ ನಮ್ಮ ಹುಡುಗ ಬಂದ. ಬಟ್ ಮನೆಗೆ ಹೋದ್ಮೇಲೆ ನೆಕ್ಸ್ಟ್ ಡೇ ಏನಾಯಿತು ಅಂತ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಡೇ ಟ್ಯೂಬ್ ತೊಗೊಂಡೆ. ಏನಂತಂದರೆ ವಿಚಾರ ನನಗೆ ಗೊತ್ತಿತ್ತು, ಪಕ್ಕ ಇದು ಟ್ಯೂಬ್ದೇನೆ ಪ್ರಾಬ್ಲಮ್ ಅಂತ. ಯಾಕಂದರೆ ಎಷ್ಟೇ ಏರ್ ಹಾಕಿದ್ರೂ ಏರು ಹತ್ತುತ್ತಾ ಇಲ್ಲ. ಸೊ ಅಲ್ಲಿಗೇನು ನೆಕ್ ಕಟ್ಟಾಗಿರುತ್ತೆ ಅಂತ 100% ಡೌಟ್ ಇತ್ತು. ಸೊ ನಾನು ಸೀದಾ ಕನಕಪುರ ಬಸ್ ಹತ್ತಿದ್ದೇನೆ. ಅಂದರೆ ಕನಕಪುರಕ್ಕೆ ಡೈರೆಕ್ಟ್ ಬಸ್ ಸಿಗಲಿಲ್ಲ. ನಾನೇನು ಮಾಡಿದೆ, ನೈಸ್ ರೋಡ್ ಟೋಲ್ ಇದೆಯಲ್ಲ ಕನಕಪುರ, ಅಲ್ಲಿಂದ ಸೀದಾ ಕಗ್ಲಿಪುರಗೆ ಹತ್ತಿದೆ. ಕಗ್ಲಿಪುರದಿಂದ ಇಲ್ಲಿ ಯಾವುದೋ ದೇವಸ್ಥಾನದಲ್ಲಿ ಜಾತ್ರೆ ಬೇರೆ ನಡೀತಾ ಇತ್ತು. ಅಲ್ಲಿಂದ ಕಗ್ಲಿಪುರಕ್ಕೆ ಬಂದೆ. ಕಗ್ಲಿಪುರ ಇಳ್ಕೊಂಡ್ಮೇಲೆ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಏನು ಮಾಡಿದೆ, ನೆಕ್ಸ್ಟ್ ಇನ್ನೊಂದು ಯಾವುದೋ ಬಸ್ಸಿಗೆ ಕಾಯ್ದೆ. ಅದು ಎಲ್ಲಿಗೆ ಸೀದಾ ಹೋಗಿದ್ದೆ ಕನಕಪುರ. ಸೊ 2 ಬಸ್ ಚೇಂಜ್ ಮಾಡೋಂಥ ಪರಿಸ್ಥಿತಿ. ಬಸ್ ಸ್ಟಾಪಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿದೆ ಹೆಂಗಿರುತ್ತೆ ರಿಯಲ್ ಲೈಫು ಅಂತ. ನಡೆದೆ, ಸಿಕ್ಕಾಪಟ್ಟೆ ಸುಸ್ತಾಯಿತು. ಬಿಸಿಲು ಒಂದು ಕಡೆಯಿಂದ 360 ಡಿಗ್ರಿ ಬಿಸಿಲು, ಏನು ಮಾಡೋಕ್ಕಾಗಲ್ಲ. ಅಂತೂ ಇಂತೂ ಬಸ್ಗಳು ಬಂತು. ಬಟ್ ಲಿಟ್ರಲಿ ಒಂದು ನಾರ್ಮಲ್ ಏನಂತಾರೆ ಮಿಡಲ್ ಕ್ಲಾಸ್ ಪೀಪಲ್ಲು ಬಸ್ಸಲ್ಲೇ ಓಡಾಡ್ಕೊಂಡು ಜೀವನ ಮಾಡ್ತಾರಲ್ಲ, ಅವ್ರ ಕಷ್ಟ ನನಗೆ ಈ ಒಂದು ನನ್ನ ಜರ್ನಿಯಲ್ಲಿ ನನಗೆ ನಿಜವಾಗ್ಲೂ ಅನ್ನಿಸ್ತು. ಎಷ್ಟು ಜನ ಇವತ್ತಿಗೂ ಕಷ್ಟಪಟ್ಟು ಓಡಾಡಿಕೊಂಡು ಜೀವನ ಮಾಡ್ತಿದ್ದಾರಲ್ಲ ಅಂತ. ಆವಾಗ ನನಗೆ ನೆನಪಾಗಿದ್ದೇನಂತಂದರೆ, ನಾನು ಅದೆಷ್ಟೋ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಐ ಆಮ್ ರಿಯಲಿ ಬ್ಲೆಸ್ಡ್. ಅಟ್ಲೀಸ್ಟ್ ಒಂದು ಕಾರು, ಒಂದು ಬೈಕ್ ಇದೆಯಲ್ಲ ಅಂತ. ಲೈಫಲ್ಲಿ ಎಷ್ಟು ಸ್ಟ್ರಗಲ್ ಇರುತ್ತೆ. ಸುಮಾರು ಜನ ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಾರೆ. ಅವ್ರ ಕಷ್ಟಗಳನ್ನ ನಾನು ನೋಡಿ ಬೇಜಾರಾಯಿತು. ಒಂದು ಕಡೆಯಿಂದ ನಾನು ಏನು ಮೇಲಿಂದ ಉದುರಿದವನಲ್ಲ, ನಾನು ಇದೇ ಥರ BMTCಯಲ್ಲಿ ಓಡಾಡಿ ಬೆಳೆದಿರೋನು. ಸೊ ಎಂಜಾಯ್ ಮಾಡಿದೆ ಮೂಮೆಂಟ್ನ. KSRTC ಬಸ್ಸಲ್ಲಿ ಹೋಗೋ ಮಜಾನೇ ಬೇರೆ, ಒಟ್ಟಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ. ಸೊ ನೆಕ್ಸ್ಟ್ ಕನಕಪುರ ಎಂಟ್ರೆನ್ಸಲ್ಲೇ ಇಳ್ಕೊಂಡೆ. ಅಲ್ಲಿಂದ ಕೇವಲ 2 ಕಿಲೋಮೀಟರ್ ಇತ್ತು. ಸೊ ಪಕ್ಕದಲ್ಲೇ ಆಟೋ ಇತ್ತು. ಆಟೋ ಅಣ್ಣಂಗೂ ಹೇಳಿದೆ, ಅಣ್ಣ ಈ ಥರ ಒಂದು ಲೊಕೇಶನ್ ಇದೆ, ಅಲ್ಲಿ ಕರ್ಕೊಂಡು ಹೋಗು ಅಂತ. ಲೊಕೇಶನ್ ಮ್ಯಾಪಲ್ಲಿ ಹಾಕ್ಕೊಂಡು ಅಣ್ಣ ಸೀದಾ ಕರ್ಕೊಂಡೋಗಿದೆ. 60 ರೂಪೀಸ್ ತೊಗೊಂಡ್ರು. ಸೊ ನಿಜಾಗ್ಲೂ ಹೇಳಬೇಕಂದ್ರೆ ಪೆಟ್ರೋಲ್ ಹಾಕ್ಕೊಂಡು ಇಷ್ಟು ದೂರ ಬೈಕಲ್ಲಿ ಬರೋದಕ್ಕಿಂತ KSRTCಯಲ್ಲಿ ಬಂದು ಆರಾಮಾಗಿ ಈ ಥರ ಆಟೋ ಗಲ್ಲಿ ಒಳಗಡೆ ಎಲ್ಲ ಓಡಾಡ್ಕೊಂಡಿರೋದೇ ಎಷ್ಟೋ ಸೂಪರ್ ಅಂತ ಅನ್ನಿಸ್ತು ನನಗೆ. ಟೋಟಲಿ ಎಕ್ಸ್ಪೀರಿಯನ್ಸ್ ವಾಸ್ ಅಮೇಝಿಂಗ್. ಆಮೇಲೆ ಇನ್ನೇನು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಹತ್ರ ನಾವು ನಿನ್ನೆ ನೈಟು ಬೈಕ್ನ ಹಾಕಿದ್ವಲ್ಲ, ಸೊ ಅಲ್ಲಿಗೆ ಬಂದಿದ್ದೇನೆ. ಏನು ಮಾಡಿದೆ, ನಾನು ಒಬ್ಬನೇ ಬಂದಿದ್ದೆ ಆ್ಯಕ್ಚುಲಿ ಇವಾಗ. ಸೊ ಇವಾಗ ಮ್ಯಾಟ್ರ್ ಏನಂತಂದರೆ, ಗಾಡಿ ಸೇಫಾಗಂತೂ ಇತ್ತು ಮ್ಯಾಂಬ, ಏನೂ ತೊಂದರೆ ಇಲ್ಲ. ಗಾಡಿ ಅಲ್ಲೇ ಇತ್ತು, ಪಾರ್ಕಿಂಗ್ ಮಾಡಿದ ಜಾಗದಲ್ಲೇ ಇತ್ತು. ಬಟ್ ವಿಚಾರ ಏನಂತಂದರೆ, ಇವಾಗ ಟ್ಯೂಬು ನನ್ನ ಕೈಲಿದೆ. ಬಟ್ ಈ ಟ್ಯೂಬ್ ಹಾಕೋಕ್ಕೆ ಯಾರೂ ಗತಿ ಇಲ್ಲ. ಅಣ್ಣ ಗಾಡಿ ತೊಗೊಂಡು ಹೋಗ್ತೀವಣ್ಣ. ಬಂದಿದೆ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಸ್ನೇಹಿತರೆ, ಇವಾಗ ಗಾಡಿನ ತೊಗೊಂಡು ಹೋಗ್ತಾ ಇದ್ದೀವಿ. ಪರಿಸ್ಥಿತಿ ನೋಡ್ಬೋದು ಯಾವ ಥರ ಇದೆ ಅಂತ. ಫುಲ್ ಡಸ್ಟು, ಆಫ್ ರೋಡಿಂಗ್ ಎಲ್ಲ ಮಾಡ್ಕೊಂಬಂದಿರೋದು. ಈಗ ಟ್ಯೂಬ್ ಹಾಕ್ಸ್ಕೊಂಡು ಹೋಗ್ಬೇಕು ಬನ್ನಿ. ವಿಚಾರ ಏನಂತ ಕೇಳಿದ್ರೆ, ಇಲ್ಲಿ ಟಯರ್ ಪಂಚರ್ ಹಾಕೋಕ್ಕೆ ಬರ್ತಾ ಇಲ್ಲ ಕೆಲವು ಜನಕ್ಕೆ. ಸುಮಾರು ಒಂದು 2 ಕಿಲೋಮೀಟ್ರ್ ಮತ್ತೆ ಗಾಡಿ ಓಡಿಸ್ಕೊಂಬಂದಿನಿದೆ ಪಂಚರ್ ಆಗಿರೋ ಗಾಡಿಯಲ್ಲೇ. ಸೊ ಇವಾಗ ಯಾವುದೋ ಏಕೆ ಟೈರ್ಸ್ ಅಂತ ಬಂದಿದ್ದೀನಿ. ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ, ನೋಡೋಣ ಎಷ್ಟೊತ್ತಾಗತ್ತೆ ಅಂತ. ಅಂತೂ ಇಂತೂ 1 ಅವರ್ ವೆಯ್ಟ್ ಮಾಡಿದ ಮೇಲೆ ಈ ಅಣ್ಣ ಬಂದಿದ್ದೆ ನನಗೊಂಥರ ಜೀವ ಬಂದಂಗೆ ಆಯಿತು ಬಾಯಿಗೆ. ಯಾಕೆಂತಂದರೆ ಎಲ್ಲಿ ಸಂಜೆ ಬೇರೆ ಆಗ್ತಾಯಿದೆ. ಇವಾಗ ಇವರು ಫಿಟ್ ಮಾಡಿಕೊಡ್ತಾರೋ ಇಲ್ಲೋ ಅಂತಲೂ ಒಂದು ಡೌಟಲ್ಲಿತ್ತು ನನಗೆ. ಆಮೇಲೆ ನೋಡಿ ಏನೇನೋ ಅರಸಾಹಸ ಮಾಡಿಬಿಟ್ಟು ನಾವು ಗಾಡಿನ ಸೆಂಟರ್ ಸ್ಟ್ಯಾಂಡ್ ಬೇರೆ ಇದ್ದಿಲ್ಲಲ್ಲ. ಸೊ ಈ ಥರ ಒಂದು ಮರದ ಪೀಸೆಲ್ಲ ಇಟ್ಬಿಟ್ಟು ಲಾಸ್ಟಿಗೆ ಹೆಂಗೆಂಗೋ ಮಾಡಿ ತೆಗೆದು ಕೊಟ್ಟರು. ವೀಲೆಲ್ಲ ತೆಗೆದ್ಮೇಲೆ ನೆಕ್ಸ್ಟು ಗಾಡಿ ಟಯರ್ನ ತೆಗೆದು ಒಳಗಡೆ ನೋಡಿದ ತಕ್ಷಣವೇ
ಆಶ್ಚರ್ಯಕರ ವಿಚಾರವಾಯಿತು. ಏನಂತ ಕೇಳಿದ್ರೆ ನಾನು ಗೆಸ್ ಮಾಡಿರೋ ಹಾಗೆ ಟಯರು ಬ್ಲಾಸ್ಟ್ ಆಗಿಲ್ಲ. ಆ್ಯಕ್ಚುಲಿ ನೆಕ್ ಬಂದು ಸಡನ್ನಾಗಿ ಕಟ್ಟಾಗಿರೋದು. ಸೊ ನೆಕ್ ಕಟ್ಟಾಗಿದ ತಕ್ಷಣ ಏನಾಗಿದೆ ಅಂತಂದರೆ ಏರು ಕಂಪ್ಲೀಟಾಗಿ ಔಟ್ ಆಗಿದೆ. ಟೋಟಲಿ ಡೆತ್ ವಾಬಲ್ಲು. ಯಾವ ರೇಂಜಿಗೆ ಗಾಡಿ ಸ್ಟೇರಿಂಗ್ ಅಲ್ಲಾಡಿತ್ತು ಅಂತಂದರೆ ಕೇಳಲೇಬೇಡಿ. ಇಲ್ಲಿದೆ ನೋಡಿ, ಹೇಗಿದೆ ನೋಡಿ, ಕರೆಕ್ಟಾಗಿ ನೆಕ್ ಕಟ್ಟಾಗಿ ಆಚೆ ಕಡೆಗೆ ಬಂದಿದೆ. ಸೊ ಇದು ಯಾಕೆ ಆಯಿತು ಅಂತ ಕೇಳಿದ್ರೆ ನೀವು, ನನ್ನ ಗಾಡಿ ಇಂಜಿನ್ ಸೀಸ್ ಆಗಿತ್ತು. ಇಲ್ಲಿ ನೋಡಿ ಫಸ್ಟು ಯಾವ ರೇಂಜಿಗೆ ಇದು ಕಟ್ಟಾಗಿ ಆಚೆ ಕಡೆಗೆ ಬಂದಿದೆ ನೋಡಿ. ಇದು ಟ್ಯೂಬ್ ಡಿಫೆಕ್ಟಾ ಅಥವಾ ಏನು ಅಂತ ನನಗೂ ಗೊತ್ತಿಲ್ಲ, ಅಥವಾ ಸುಮಾರು ದಿನ ನಿಲ್ಲಿಸಿದ್ನಲ್ಲ ಅದಕ್ಕೋಸ್ಕರ ಈ ಥರ ಆಯ್ತು ಅಂತಲೂ ಗೊತ್ತಿಲ್ಲ. ಬಟ್ ಇದು ಯಾಕೆ ಹಿಂಗೆ ಆಯಿತು ಅಂತ ಒಂದು ಹಿಸ್ಟ್ರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಗಾಡಿ ಸೀಸ್ ಆಗಿತ್ತು, ನನ್ನ ಇಂಜಿನ್ ಸೀಸ್ ಆಗಿ ಗಾಡಿ ಆಲ್ಮೋಸ್ಟ್ ಅಲ್ಲೊಂದು 8 ತಿಂಗಳು ಹಂಗೆ ನಿಲ್ಲಿಸಿದ್ದೆ ಗಾಡಿ. ಸೊ ಈ ಟಯರಲ್ಲಿ ಏರ್ ಪ್ರೆಷರ್ನ ಕಡಿಮೆ ಮಾಡಿ ನಿಲ್ಲಿಸಿದ್ದೆ, ಎಷ್ಟಿತ್ತು ಅಷ್ಟೇ ಇಟ್ಟಿಲ್ಲ. ಸೊ ಮೋಸ್ಟ್ಲಿ ಅದಕ್ಕೇನಾದರೂ ಈ ಒಂದು ನೆಕ್ ವೀಕ್ ಆಯಿತು ಅನ್ನೋ ನನಗೆ ಗೊತ್ತಿಲ್ಲ. ಬಟ್ ನಿಮಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಯಾಕೆ ಈ ಥರ ಆಯಿತು ಅಂತ ನಿಮಗೇನಾದ್ರು ಐಡಿಯಾ ಇತ್ತು ಅಂತಂದರೆ. ಸೊ ಏನಾಗ್ತಿದೆ ಅಂತಂದರೆ ಲಾಸ್ಟಿಗೆ ಜೀವ ಬಂತು, ಈ ಟ್ಯೂಬ್ನ ಕಿತ್ತು ಬಿಸಾಕಿದೆ, ಹೊಸ ಟ್ಯೂಬು. ಇನ್ನೇನು ಅವಣ್ಣ ಏರ್ ಹಾಕಿ ಫಿಲ್ ಮಾಡಿ ಫಿಟ್ ಮಾಡ್ತಾಯಿದ್ರು. ಮಾರಲ್ ಆಫ್ ದ ಸ್ಟೋರಿ ಅಂದರೆ ಏನಂತ ಹೇಳಬೇಕು ಅಂದರೆ ಸ್ನೇಹಿತರೆ, ನೀವು ಅಷ್ಟೇ ಸುಮಾರು ದಿನ ಏನಾರ ಗಾಡಿ ನಿಲ್ಲಿಸಿದ್ರೆ, ಐ ಮೀನ್ ಮೋರ್ ದೆನ್ 8 ಮಂತ್ಸು, ಸೊ ಟಯರ್ ಟ್ಯೂಬ್ಸು ಒಂದು ಸತಿ ಚೆಕ್ ಮಾಡಿ. ಟ್ಯೂಬು ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನನಗೂ ಗೊತ್ತಿದ್ದಿಲ್ಲ. ಸೊ ಹಾಗಾಗಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಥರ ಆಯಿತು. ಏನು ಮಾಡೋಕ್ಕಾಗತ್ತೆ. ಹುಷಾರಾಗಿರ್ರಿ ಅಷ್ಟೇ. ನಂದಂತೂ ಟೈಮ್ ಚೆನ್ನಾಗಿತ್ತು ಅನಿಸುತ್ತೆ, ಜಸ್ಟ್ ಮಿಸ್ಸು, ಯಾವುದು ಮೇಜರ್ ಆಕ್ಸಿಡೆಂಟ್ ಆಗಿಲ್ಲ. ಸೊ ಹಾಗಾಗಿ ಗಾಡಿ ಅಂತೂ ಸೇಫ್ ಆಗಿದೆ, ನಾನು ಕೂಡ ಸೇಫ್ ಆಗಿದ್ದೀನಿ. ಸೊ ಈ ಟೈರ್, ಈ ಟ್ಯೂಬ್ ನೋಡಿ, ಒಂದು ಪಂಚರ್ ಇಲ್ಲ ಆ್ಯಕ್ಚುಲಿ ಈ ಟ್ಯೂಬಲ್ಲಿ. ಒಂದು ಪಂಚರ್ ಇಲ್ಲ ಗಾಡಿ ಟ್ಯೂಬಲ್ಲಿ, ನೆಕ್ ಮಾತ್ರ ಕಟ್ಟಾಗಿದೆ. ಏನು ಮಾಡೋದು, ಟೈಮು ನಿಜವಾಗ್ಲೂ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ದಿಸ್ ಇಸ್ ರಿಯಲಿ, ಐ ಆಮ್ ಬ್ಲೆಸ್ಡ್ ಆ್ಯಕ್ಚುಲಿ. ಸೊ ಇನ್ನೇನು ತಡ ಇಲ್ಲ ಸ್ನೇಹಿತರೆ, ಗಾಡಿಗೆ ಏರ್ ಫಿಲ್ ಮಾಡಿದ್ದು ಆಯಿತು. ಮತ್ತು ಅಂದ್ರೂ ಸ್ವಲ್ಪ ಭಯ ಇತ್ತು, ಎಲ್ಲಿ ಮತ್ತಿನ್ನೇನಾದರೂ ಆಗುತ್ತೋ ಏನೋ ಅಂತ ಒಂದು. ಯಾಕಂದರೆ ಈ ಟ್ಯೂಬ್ಲೆಸ್ಸು ಏನಂತಾರೆ ರಿಕ್ವೈರ್ಡ್ ಅಂತ ಇವಾಗ ಅನ್ನಿಸ್ತು ನನಗೆ ಆ್ಯಕ್ಚುಲಿ, ಟ್ಯೂಬ್ಲೆಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಯಾಕೆಂದರೆ ಸುಮಾರು ಜನ ಟ್ಯೂಬ್ಲೆಸ್ ವರ್ತಿಲ್ಲ ಅಂತ ಹೇಳ್ತಾರೆ. ಟು ಬಿ ಹಾನೆಸ್ಟಾಗಿ ಹೇಳಬೇಕಾದ್ರೆ ಟ್ಯೂಬ್ಲೆಸ್ ವೀಲ್ಸ್ ಆರ್ ರಿಯಲಿ ವರ್ತು. ಯಾಕಂದರೆ ಸಡನ್ ಶಟರ್ ಆಗಲ್ಲ. ಅಂದರೆ ಈ ಥರ ಸಡನ್ನಾಗಿ ಏನಾದರೂ ಏರ್ ಪಾಸ್ ಔಟ್ ಆಯಿತು ಅಂದರೆ ಇಂಬ್ಯಾಲೆನ್ಸ್ ಆಗುತ್ತಲ್ಲ ಗಾಡಿ, ಅದಾಗಲ್ಲ. ಸೊ ಅದೊಂದು ಅಡ್ವಾಂಟೇಜು ಟ್ಯೂಬ್ಲೆಸ್ಸಲ್ಲಿ. ಈ ಟ್ಯೂಬ್ ಟೈರಲ್ಲಿ ಏನಾಗುತ್ತೆ ಅಂತಂದರೆ ಪಂಚರ್ ಆದರೂ ಅಷ್ಟೇ, ಈಗ ನೆಕ್ ಕಟ್ ಅಂತೂ ಮೋಸ್ಟ್ ಡೇಂಜರಸ್ ಅಂತಲೇ ಹೇಳಬೇಕು. ಸಡನ್ನಾಗಿ ಫ್ಲ್ಯಾಟನ್ ಆಯಿತು, ಏನು ಮಾಡಲಿ ಅಂತಲೇ ಗೊತ್ತಾಗಲಿಲ್ಲ ನನಗಂತೂ. ಸೊ ಇವಣ್ಣ ಕೊನೆಗೂ ಹಿಮಾಲಯನ್ದು ವೀಲ್ ಬಿಚ್ಚೋದಿಲ್ಲ ಅಂತಲೂ ಅಂದಿದ್ರು. ಬಟ್ ಈ ಅಣ್ಣ ತೆಗೆದುಕೊಟ್ರು. ಸುಮಾರು 2-3 ಕಡೆ ಅಂಗಡಿಯಲ್ಲಿ ಕೇಳಿದೆ, ಯಾರು ಮಾಡಲ್ಲ ಅಂತಲೇ ನಿಂತಿದ್ರು. ಫೈನಲಿ ಈ ಅಣ್ಣಂಗೆ ಒಂದು ದೊಡ್ಡ ಥ್ಯಾಂಕ್ ಯು ಸೋ ಮಚ್, ನನಗೆ ಫೈನಲಿ ನನ್ನ ಮ್ಯಾಂಬಾ ರೆಡಿ ಮಾಡಿಕೊಟ್ಟಿದ್ದಕ್ಕೆ. ಸೊ AK ಟಯರ್ ಅಂತ ಕನಕಪುರ ಸಿಟಿ ಒಳಗಡೆನೇ ಇರೋದು. ಚೆನ್ನಾಗೇ ಟ್ರೀಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಜರ್ನಿ ಮತ್ತೆ ರೀಸ್ಟಾರ್ಟ್ ಆಯಿತು. ಹೋಗ್ತಾ ಇದ್ದೀನಿ ಸೀದಾ ನಮ್ಮ ಮನೆ ಕಡೆಗೆ. ಬಟ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಯಾವುದಕ್ಕೊಂದು ಸತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ರೋಡ್ ಸೈಡಲ್ಲೇ ಕಾಣಿಸಿದ್ದೆ ನನಗೆ ಈ ಆಂಜನೇಯ ದೇವಸ್ಥಾನ. ದೇವರೇ ಅಂತ ಕೈ ಮುಗಿದು ಮನಸಾರೆ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ಸೀದಾ ಇನ್ನೇನು ಗಾಡಿ ತೊಗೊಂಡು ಹೊರಟಿದ್ದಾಯಿತು. ಅಷ್ಟೇ ಸ್ನೇಹಿತರೆ, ಅಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾವತ್ತೂ ದೇವರು ನಮ್ಮ ಜೊತೆಗೆ ಇದ್ದೇ ಇರ್ತಾರೆ, ಒಂದು ನಂಬಿಕೆ ನನ್ನಲ್ಲಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಚಾನಲಿಗೆ ಹೊಸದಾಗಿ ಬಂದಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್.